ಹಾಯ್ ನಮಸ್ತೆ, ದಿಸ್ ಇಸ್ ಪವನ್ ರಾವ್ ಕ್ಲಾಸ್. ಇವತ್ತಿನ ಕ್ಲಾಸಲ್ಲಿ ಆರ್ಟಿಕಲ್ಸ್ ಯಾವಾಗ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಅನ್ನೋವಂಥದ್ದನ್ನು ಹೇಳ್ಕೊಡ್ತೀನಿ. ಈ ಒಂದು ಕ್ಲಾಸ್ ಯಾರ್ಯಾರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದರೆ 8th ಸ್ಟ್ಯಾಂಡರ್ಡ್ ಆಗಿರ್ಬೋದು, 9th ಸ್ಟ್ಯಾಂಡರ್ಡ್ ಆಗಿರ್ಬೋದು, 10th ಆಗಿರಬಹುದು, ಜೊತೆಗೆ ಫಸ್ಟ್ PUC, ಸೆಕೆಂಡ್ PUC ಇಬ್ರಿಗೂ ಕೂಡ ಇದು ಯೂಸ್ ಆಗುತ್ತೆ. ಓಕೆ, ಸೊ ಆರ್ಟಿಕಲ್ಸ್ ಅಂತ ಅಂದರೆ ಇಲ್ಲಿ ಟೋಟಲ್ ಆಗಿ ನಮಗೆ 2 ಆರ್ಟಿಕಲ್ಸ್ ಬರುತ್ತೆ. ಒಂದು ಡೆಫಿನೆಟ್ ಆರ್ಟಿಕಲ್ಸ್, ಇನ್ನೊಂದು ಇನ್ಡೆಫಿನೆಟ್ ಆರ್ಟಿಕಲ್ ಅಂತ. ಸೊ ಡೆಫಿನೆಟ್ ಆರ್ಟಿಕಲ್ ಅಂತ ಅಂದರೆ ನಮಗೆ ಒಂದು ಕ್ವಾಂಟಿಟಿ ಎಲ್ಲಿರುತ್ತೋ ಅದು ನಮಗೆ ಡೆಫಿನೆಟ್ ಆರ್ಟಿಕಲ್ ಆಗಿರುತ್ತೆ. ಓಕೆ, ಸೊ ಅದು ನಮ್ಮ ಫಸ್ಟ್ ಲೆಟರ್ ಏನಾಗಿರಬೇಕು, ಅದು ನಮಗೆ ಕಾನ್ಸನೆಂಟ್ ಆಗಿರಬೇಕು. ಕಾನ್ಸನೆಂಟ್ ಆಗಿದ್ದರೆ ಮಾತ್ರ ಅದು ನಮಗೆ ನಾವು ಎ ಅಂತ ಯೂಸ್ ಮಾಡೋದಕ್ಕೆ ಆಗುತ್ತೆ. ನೆಕ್ಸ್ಟು ನಾವು ಆ್ಯನ್ ಅಂತ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಅಂದರೆ ಆ ಒಂದು ಫಸ್ಟ್ ಲೆಟರ್ ಸೌಂಡ್ ಏನಾಗಿರಬೇಕು, ನಮಗೆ ಓವೆಲ್ ಸೌಂಡ್ ಆಗಿರಬೇಕು. ಓವೆಲ್ ಸೌಂಡ್ ಆಗಿದ್ದರೆ ಮಾತ್ರ ನಾವು ಆ್ಯನ್ನ ಯೂಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ದ ಅನ್ನೋದು ಯಾವಾಗ ಯೂಸ್ ಮಾಡ್ತೀವಿ ಅಂತ ಅಂದರೆ ಅದು ಡೆಫಿನೆಟ್ ಆಗಿರಬೇಕು. ಸೊ ಡೆಫಿನೆಟ್ ಅಂತ ಅಂದರೆ ಸೊ ಇದು ಪರ್ಟಿಕ್ಯುಲರ್ ಆಗಿರುತ್ತೆ. ಓಕೆ, ಸೊ ಪರ್ಟಿಕ್ಯುಲರ್ ಆಗಿದ್ದರೆ ಮಾತ್ರ ನಾವು ಡೆಫಿನೆಟ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಬೈಬಲ್ ಆಗಿರ್ಬೋದು. ಓಕೆ, ಅದೇ ಥರ ರೈಸಿಂಗ್ ನೇಪಾಳ್ ಆಗಿರ್ಬೋದು, ಅದೇ ಥರ ಪನಾಮ ಕೆನಾಲ್ ಆಗಿರ್ಬೋದು, ಪೆಸಿಫಿಕ್ ಓಷನ್ ಆಗಿರ್ಬೋದು. ಇವೆಲ್ಲ ಏನು ಒಂದೊಂದೇ ಇರೋವಂಥದ್ದು, ತುಂಬ ಜಾಸ್ತಿ ಇಲ್ಲ. ಓಕೆ, ನೆಕ್ಸ್ಟು ಆರ್ಟಿಕಲ್ ಎಲ್ಲಿ ನಾವು ಯೂಸ್ ಮಾಡಬಾರ್ದು ಅಂತ ಅಂದರೆ ಸೊ ಕೆಲವೊಂದನ್ನು ನಾವು ಕೌಂಟ್ ಮಾಡೋದಕ್ಕೆ ಸಾಧ್ಯ ಆಗೋದೂ ಇಲ್ಲ. ಓಕೆ, ಆ ಥರ ಇದ್ದಾಗ ಮಾತ್ರ ನಾವು ಏನು ಮಾಡೋದಕ್ಕಾಗಲ್ಲ, ನಾವು ಆರ್ಟಿಕಲ್ಸ್ನ ಯೂಸ್ ಮಾಡೋದಕ್ಕಾಗಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಸಮ್ ಮನಿ. ಸೊ ಮನಿ ಅನ್ನೋವಂಥದ್ದು ಇಲ್ಲಿ ಅನ್ಕೌಂಟಬಲ್, ಕೌಂಟ್ ಮಾಡೋದಕ್ಕೆ ಆಗೋದಿಲ್ಲ, ಅದು ಇನ್ಫಿನಿಟಿವ್ ಆಗಿರುತ್ತೆ. ಸೊ ಅದರಿಂದ ನಾವೇನು ಮಾಡೋದಕ್ಕಾಗಲ್ಲ, ಅಲ್ಲಿ ಆ ಮನಿ, ದ ಮನಿ ಅಂತ ಹೇಳೋದಕ್ಕಾಗಲ್ಲ. ಸೊ ಅಲ್ಲಿ ಸಮ್ ಮನಿ ಅನ್ನೋವಂಥದ್ದು ಇದ್ದರೆ ಅದ್ರ ಮುಂದೆ ಯಾವ ಆರ್ಟಿಕಲ್ಸು ಯೂಸ್ ಮಾಡೋವಂಥದ್ದು ನೆಸೆಸಿಟಿ ಇಲ್ಲ. ನೆಕ್ಸ್ಟು ಫ್ಯೂ ಪೀಪಲ್, ಫ್ಯೂ, ಮೆನಿ, ಲಾಟ್ಸ್, ಮಚ್, ಲೆಸ್, ಆಲ್. ಓಕೆ, ಬೋತ್, ಸೆವರಲ್, ನೋ. ಓಕೆ, ಸೊ ಇದ್ರ ಮುಂದೆ ಇದೆಲ್ಲ ಏನು ಅಂತ ಅಂದರೆ ಕ್ವಾಂಟಿಟಿವ್ ಅಡ್ಜೆಕ್ಟಿವ್ ಅಂತೇಳಿ ಕರಿತೀವಿ. ಇದ್ರ ಮುಂದೆ ಯಾವುದೇ ಕಾರಣಕ್ಕೂ ಆರ್ಟಿಕಲ್ಸ್ನ ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಸೊ ಕಮ್ ಟು ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನಾವು ಈ ಆರ್ಟಿಕಲ್ಸ್ ಕಲಿಯೋದಕ್ಕೆ ಕಷ್ಟಪಡ್ತಾ ಇರ್ತೀವಿ. ಸೊ ಯಾವಾಗ ಅಂತ ಅಂದರೆ ಈ ಒಂದು ರೂಲ್ನ ಮೈಂಡಲ್ಲಿ ಇಟ್ಕೊಳ್ಳಿ. ನಮ್ಮ ಕನ್ನಡದಲ್ಲಿ ಆ ಇಂದ ಅವರೆಗೂ ಏನಾದರೂ ವರ್ಡ್ ನಮಗೆ ಪ್ರನೌನ್ಸ್ ಆಯಿತು ಅಂತ ಅಂದರೆ ಆವಾಗ ನೀವೇನು ಮಾಡ್ಬೋದು, ಆ್ಯನ್ನ ಯೂಸ್ ಮಾಡಬಹುದು. ಅದೇ ಥರ ಕ ಇಂದ ಲಾವರೆಗೂ ಏನಾದರೂ ವರ್ಡ್ ಪ್ರನೌನ್ಸ್ ಆಗ್ತಾಯಿದೆ ಅಂತ ಅಂದರೆ ಆವಾಗ ನೀವು ಎ ಅನ್ನೋದನ್ನು ಯೂಸ್ ಮಾಡಬಹುದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೋಡಿ, ಬುಕ್ ಅಂತ ಇದೆ. ಸೊ ಬುಕ್ ಅನ್ನೋವಂಥದ್ದು ನಾವು ಹೆಂಗೆ ಬರಿತೀವಿ, ಬುಕ್ ಅಂಥೇಳಿ ಹೀಗೆ ಬರಿತೀವಿ. ಇಸ್ ಇಟ್? ಸೊ ಆವಾಗ ನಮಗೇನಾಗುತ್ತೆ, ಇದು ಬ ಸೌಂಡ್ ಬರುತ್ತೆ. ಕ್ಲಿಯರ್? ಬ ಸೌಂಡ್ ಬರುತ್ತೆ. ಸೊ ಬ ಸೌಂಡ್ ಬಂದಾಗ ನಾವೇನು ಮಾಡ್ಬೋದು, ಅದು ಎ ಅಂತ ಅರ್ಥ ಮಾಡ್ಕೋಬೋದು. ನೆಕ್ಸ್ಟ್ ಸಿಸ್ಟರ್, ಸಿಸ್. ಇಸ್ ಇಟ್? ಸಿಸ್ ಅಂತೇಳಿ ಯೂಸ್ ಮಾಡ್ತಾಯಿದ್ದೀವಿ. ಆವಾಗಲೂ ಕೂಡ ಏನಾಗುತ್ತೆ, ಅ ಸೌಂಡ್ ಬರುತ್ತೆ. ನೆಕ್ಸ್ಟ್ ಮೆಕ್ಯಾನಿಕ್, ಮ. ಅದೇ ಥರ ಪೆನ್, ಪ. ಓಕೆ, ಅದೇ ಥರ ಖ, ಖ. ಸಹೆನ್, ಹ.
ಹ, ವೀಕ್, ವ, ಡೇಟ್, ಡೇ ಅಥವಾ ಡ. ಓಕೆ, ಅದೇ ಥರ ಇಯರ್, ಯ. ಸೊ ಯ. ಸೊ ಈ ಥರ ಬಂದಾಗ ನಾವು ಎ ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಇನ್ನೊಂದು ಆ್ಯನ್ ಅನ್ನೋದನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಇದು ಕೊಟ್ಟಿದ್ದ ಆ್ಯಕ್ರೋನಿಮ್ ಆ್ಯನ್ ಎಮ್ ಎ ಸ್ಟೂಡೆಂಟ್ ಅಂತ. ಓಕೆ, ಆ್ಯನ್ ಎಮ್ ಎ ಅನ್ನೋದು ಆ್ಯಕ್ರೋನಿಮ್ ಆಗಿದೆ. ಆದರೆ ಕೆಲವೊಂದು ಸತಿ ಏನಾಗುತ್ತೆ, ಆ್ಯಕ್ರೋನಿಮಲ್ಲಿ ಸೌಂಡ್ ಪ್ರೊನೌನ್ಸ್ ಮಾಡಬೇಕಾದ್ರೆ ಅದು ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಎಮ್ ಎ ಅಂತ ಇದೆ. ಸೊ ಎಮ್ ಇದೆ, ಅದಕ್ಕೆ ನಾವು ಏನು ಮಾಡ್ತೀವಿ, ಆ್ಯನ್ ಅಂತ ಹೇಳ್ತೀವಿ. ಅದೇ ಏನಾದರೂ ಫಾರ್ ಎಕ್ಸಾಂಪಲ್ ಬಿ ಎಡ್ ಅಂತೇಳಿ ಕೊಟ್ಟರು, ಆವಾಗ ನಾವು ಬಿ ಅಂತ ಇದೆ, ಆವಾಗ ಏನು ಮಾಡಬೇಕು, ಅ ಬಿ ಎಡ್ ಸ್ಟೂಡೆಂಟ್ ಅಂತ ಹೇಳಬೇಕಾಗತ್ತೆ. ಸೊ ಡಿಫ್ರೆನ್ಸ್ ಇದೆ, ಯಾವಾಗಲೂ ಎಲ್ಲ ಆ್ಯಕ್ರೋನಿಮಲ್ಲೂ ಸೇಮ್ ಬರೋದಿಲ್ಲ. ಓಕೆ, ಸೊ ಇದನ್ನು ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಯಾವ್ಯಾವ್ದ್ರ ಮೇಲೆ ಫೋಕಸ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವ್ಯಾವ ರೀತಿ ಹೇಳಬೇಕು ಅಂತ. ಸೊ ಫಸ್ಟ್ ಒನ್ ನೋಡಿ, ಕೌ, ಡೆಸ್ಕ್. ಸೊ ಇವೆಲ್ಲ ನಾನು ಈಗ ಜಸ್ಟ್ ಎಕ್ಸಾಂಪಲ್ನ ಕೊಟ್ಟು ಹೇಳಿರುವಂಥದ್ದು. ಸೊ ಎಲ್ಲಿ ಸೌಂಡ್ ಪ್ರೊಡ್ಯೂಸ್ ಆಗುತ್ತೆ ಆವಾಗ ನಾವು ಎ ಯೂಸ್ ಮಾಡಬೇಕಾಗುತ್ತೆ. ನೋಡಿ, ಅ ಯೂಸ್ಲೆಸ್ ಮೆಷಿನ್, ಯೂಸ್ಲೆಸ್ ಎಲ್ಲಿ ಬಂದಿದೆ, ಯು ಬಂದಿದೆ, ಅದಕ್ಕೆ ಅಲ್ಲಿ ಎ ಆರ್ಟಿಕಲ್ಸ್ ಬಂದಿದೆ. ಸೊ ಈ ಥರ ಟ್ರಾನ್ಸ್ಲೇಷನ್ ಮಾಡ್ಕೊಳ್ಳಿ. ನಿಮಗೆ ಎ ಹಾಕಬೇಕಾ ಅಥವಾ ಆ್ಯನ್ ಹಾಕಬೇಕಾ ಅನ್ನೋಂಥ ಡೌಟು ಇಲ್ಲಿ ಕ್ಲಿಯರ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಅ ಒನ್ ವೇ ಟಿಕೆಟ್, ಅ ಒನ್ ವೇ, ಒನ್ ಇಲ್ಲಿ ಬರ್ತಾ ಇರೋವಂಥದ್ದು ಒನ್ ಇದು. ಓಕೆ, ಸೊ ಈ ಒನ್ ಅಲ್ಲ. ಓಕೆ, ಸೊ ಅದರಿಂದ ಅಲ್ಲಿ ಎ ಕೊಟ್ಟಿದ್ದಾರೆ. ನೆಕ್ಸ್ಟು ಯೂಸ್ಫುಲ್ ಮತ್ತು ಯು, ಇದು ಯು ಬಂದಿರೋವಂಥದ್ದು. ಓಕೆ, ಸೊ ಯೂಸ್ಫುಲ್ ಅರ್ಥ ಆಗ್ತಿದೆಯಲ್ವ. ಯುರೋಪಿಯನ್ ಮತ್ತು ಯುರೋಪಿಯನ್. ಓಕೆ, ಅ ಯುರೋಪಿಯನ್. ನೆಕ್ಸ್ಟ್ ಯೂನಿಕ್ ಮತ್ತು ಅದೇ ಯೂನಿಕ್. ನೆಕ್ಸ್ಟು ಸಿ, ಅಲ್ಲಿ ನಾವು ಚಿಕ್ಕ ವಯಸ್ಸಿಂದನೂ ಕೂಡ ಏನಂತ ಹೇಳ್ಕೊಂಡು ಬಂದಿದ್ದೀವಿ, ಅಲ್ಲಿ ಓವೆಲ್ಸ್ ಇದ್ದರೆ ಅಲ್ಲಿ ನಾವೇನು ಮಾಡೋ ಹಾಗಿಲ್ಲ, ಆ್ಯನ್ನ ಓವೆಲ್ಸ್ ಇದ್ದರೆ ಅಲ್ಲಿ ಆ್ಯನ್ ಯೂಸ್ ಮಾಡಬೇಕು ಅಂತ ಇದೆ. ಅಲ್ಲಿ ಓವೆಲ್ಸ್ ಅನ್ನೋಂಥ ಲೆಟರ್ಸ್ ಬರೋದಿಲ್ಲ, ಇಲ್ಲಿ ಸೌಂಡನ್ನ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸೌಂಡ್ ನೀವೇನಾದರೂ ಕರೆಕ್ಟಾಗಿ ಅದನ್ನು ಅರ್ಥ ಮಾಡಿಕೊಂಡ್ರೆ ಎ ಅಥವಾ ಆ್ಯನ್ ಅನ್ನೋವಂಥ ಕನ್ಫ್ಯೂಷನ್ಸ್ ಇಲ್ಲಿ ಇರೋದಿಲ್ಲ. ಓಕೆ, ಸೊ ಇವೆಲ್ಲವೂ ಕೂಡ ಅದ್ರ ಮೇಲೆ ಇರೋವಂಥದ್ದು. ಸೊ ಆಲ್ಮೋಸ್ಟ್ ಎ ಅಥವಾ ಆ್ಯನ್ ಯೂಸ್ ಮಾಡ್ತಾ ಇದೆಯಾರಾ ಅಂತ ಅಂದರೆ ಅದು 100% ಅದು ಸಿಂಗ್ಯುಲರ್ ಜೊತೆಗೆ ಕೌಂಟಬಲ್ ನೌನ್ ಆಗಿರಲೇಬೇಕು. ಓಕೆ, ಸೊ ಕೌಂಟಬಲ್ ನೌನ್ ಇಲ್ಲ ಅಂತ ಅಂದರೆ ನೀವು ಯಾವುದೇ ಕಾರಣಕ್ಕೂ ಅಲ್ಲಿ ಎ ಅಂತ ಯೂಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ನೆಕ್ಸ್ಟ್, ಸೊ ಇದನ್ನು ಹೇಳಿದ್ದೆ, ಎಮ್ ಯಾವಾಗ, ಓಕೆ, MBBS, HA, FM ಇವೆಲ್ಲ ಆ್ಯನಿಂದ ಶುರು ಆಗುವಂಥದ್ದು. ಓಕೆ, ನೆಕ್ಸ್ಟ್ ಇನ್ನೊಂದು ಯೂಸ್ಫುಲ್. ಓಕೆ, ಇವನು ಕೂಡ ನೀವು ಕಲ್ತಿದ್ದೀರಿ. ಸೊ ನೆಕ್ಸ್ಟು ಅದಾದಮೇಲೆ ಆರ್ಟಿಕಲ್, ದ ಆರ್ಟಿಕಲ್ಸ್ ಎಲ್ಲೆಲ್ಲಿ ಯೂಸ್ ಮಾಡಬೇಕು, ಇದು ವೆರಿ ಇಂಪಾರ್ಟೆಂಟು. ನಮಗೆ ಮಿನಿಮಮ್ ಅಂತ ಅಂದ್ರೂ ಅಟ್ಲೀಸ್ಟ್ ಒಂದು 10 ರೂಲ್ ಗೊತ್ತಿರಬೇಕಾಗುತ್ತೆ. ಅದರಲ್ಲಿ ಮೊದಲನೇದು, ಯಾವುದಾದ್ರೂ ಒಂದು ಸೆಂಟೆನ್ಸಲ್ಲಿ ಮೊದಲನೇ ಸತಿ ಅದನ್ನು ರೆಫರ್ ಮಾಡಿ ಮತ್ತು ಎರಡನೇ ಸತಿ ಅದೇ ವಸ್ತು ಅಥವಾ ಅದೇ ವ್ಯಕ್ತಿನ ನಾವು ರೆಫರ್ ಮಾಡ್ತಾ ಇದ್ದಾಗ ನಾವು ಏನು ಮಾಡ್ತೀವಿ, ದ ಅನ್ನೋದನ್ನು ಆ್ಯಡ್ ಮಾಡ್ತೀವಿ. ನೋಡಿ, ಇಲ್ಲಿ ನೋಡಿರ್ಬೋದು, ಹಿ ಈಸ್ ವೇರಿಂಗ್ ಅ ಹ್ಯಾಟ್. ದ ಹ್ಯಾಟ್ ಈಸ್
ಮೇಡ್ ಇನ್ ಜಪಾನ್. ಮೊದಲನೇ ಸತಿ ಅ ಹ್ಯಾಟ್ ಅಂತ ಯೂಸ್ ಮಾಡಿದ್ದಾರೆ. ಸೆಕೆಂಡ್ ಟೈಮ್ ಮತ್ತೆ ದ ಹ್ಯಾಟ್ ಅಂತ ಯೂಸ್ ಮಾಡಿದ್ದಾರೆ. ಯಾಕೆಂದರೆ ಅದೇ ಒಂದು ವಸ್ತುವನ್ನ ಮತ್ತೆ ಇನ್ನೊಂದು ಸತಿ ತಗೊಂಡಿರೋವಂಥದ್ದು. ಸೊ ದಟ್ಸ್ ವೈ ಸೆಕೆಂಡ್ ಟೈಮ್ ಏನಾದರೂ ನಾವು ಅದೇ ಸೆಂಟೆನ್ಸ್ ಯೂಸ್ ಮಾಡ್ತಾ ಇದ್ರೆ ದ ಹ್ಯಾಟ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಇಟ್ ಮೀನ್ಸ್ ಏನು, ವೆರಿ ಪರ್ಟಿಕ್ಯುಲರ್, ಅದೇ ಹ್ಯಾಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ನೆಕ್ಸ್ಟ್ ಅದೇ ರೀತಿ ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋದು ಅಂತ ಅಂದರೆ ಯೂನಿಕ್, ಒನ್ ಆ್ಯಂಡ್ ಓನ್ಲಿ ಅಂತ ಹೇಳಿ ಕರಿತೀವಿ. ಓನ್ಲಿ ಒನ್ ಅಂತ ಹೇಳಿ ಕರಿತೀವಿ. ಸೊ ಯೂನಿಕ್ ಆಗಿರುವಂಥದ್ದು. ಸೊ ನೀವು ನೋಡಿರ್ಬೋದು, ಅರ್ತ್ ಆಗಿರ್ಬೋದು, ಸ್ಕೈ ಆಗಿರ್ಬೋದು, ಯೂನಿವರ್ಸ್, ಮೂನ್, ದ ಗ್ರೇಟ್ ವಾಲ್, ದ ಜುಪಿಟರ್, ದ ಮಾರ್ಸ್, ದ ಸನ್, ಇವೆಲ್ಲ ಏನು ಒಂದೇ ಒಂದು ಇರುತ್ತೆ. ಓನ್ಲಿ ಒನ್, ಎಂಟೈರ್ ಯೂನಿವರ್ಸಲ್ಲಿ ಒಂದೇ ಒಂದು ಇರುತ್ತೆ. ಅಂಥದಕ್ಕೆ ನಾವು ದ ಅಂತ ಸೇರಿಸಿನೇ ಯೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟು ಸೂಪರ್ಲೇಟಿವ್. ಸೂಪರ್ಲೇಟಿವ್ಸ್ ಅಂತ ಅಂದರೆ ಅಡ್ಜೆಕ್ಟಿವಲ್ಲಿ ಬರೋ ಅಂತಹ ಥರ್ಡ್ ಫಾರ್ಮ್ ಅಂತ ಹೇಳಿ ಕರಿತೀವಿ. ಸೂಪರ್ಲೇಟಿವ್ ಅಂತ ಹೇಳಿ ಕರಿತೀವಿ. ಆ ಸೂಪರ್ಲೇಟಿವ್ಸಲ್ಲಿ ಬರುವಂತಹ ವರ್ಡ್ಸ್ ಯಾವಾಗಲೂ ಕೂಡ ಅದ್ರ ಮುಂದೆ ದ ಯೂಸ್ ಮಾಡಬೇಕಾಗತ್ತೆ. ನೋಡಿ, ದ ಮೌಂಟ್ ಎವರೆಸ್ಟ್. ಓಕೆ, ದ ಮೌಂಟ್ ಎವರೆಸ್ಟ್ ಇರೋದು ಒಂದು, ಅದ್ರ ಜೊತೆಗೆ ದ ಹೈಯೆಸ್ಟ್ ಪೀಕ್, ದ ನೋಡಿ EST ಅಂತ ಎಂಡ್ ಆಗ್ತಿದೆ. ಸೊ ಸಿಂಪಲ್ಲಾಗಿ ಹೇಳೋದಾದರೆ ಯಾವ ವರ್ಡ್ EST ಇಂದ ಎಂಡ್ ಆಗುತ್ತೆ ಆ ವರ್ಡ್ನು ಕೂಡ ನಾವು ಸೂಪರ್ಲೇಟಿವ್ ಡಿಗ್ರಿ ಅಂತ ಹೇಳಬಹುದು. ದ ಲೋಯೆಸ್ಟ್, ಹೈಯೆಸ್ಟ್, ಕೂಲೆಸ್ಟ್, ಓಕೆ, ಕೋಲ್ಡೆಸ್ಟ್, ಈ ಥರ. ನೆಕ್ಸ್ಟು ಅದೇ ಥರ ಇನ್ನೊಂದು ವರ್ಡ್ ಇದೆ. ಸೊ ಕೆಲವೊಂದು ಅಡ್ಜೆಕ್ಟಿವ್ಗೆ ಈ ಥರ EST ಇಂದ ಎಂಡ್ ಆಗೋದಿಲ್ಲ, ಆದರೆ ಮೋಸ್ಟ್ ಅನ್ನೋವಂಥ ವರ್ಡ್ನ ಯೂಸ್ ಮಾಡ್ತಾರೆ. ಮೋಸ್ಟ್, ಆವಾಗ ನಾವು ದ ಮೋಸ್ಟ್ ಅಂತ ಯೂಸ್ ಮಾಡಬೇಕಾಗುತ್ತೆ. ಸೊ ಮೋಸ್ಟಲ್ಲಿ ಯಾವ್ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ ಇಂಟೆಲಿಜೆಂಟ್, ಮೋಸ್ಟ್ ಇಂಟೆಲಿಜೆಂಟ್, ಮೋಸ್ಟ್ ಬ್ಯೂಟಿಫುಲ್, ಈ ಥರ ವರ್ಡಿಗೆ ದ ಯೂಸ್ ಆಗುತ್ತೆ. ಆವಾಗ ನಾವು ದ ಯೂಸ್ ಮಾಡಬೇಕಾಗತ್ತೆ. ಸೊ ಹಾಗೆ ಇದನ್ನು ವೆರಿ ಇಂಪಾರ್ಟೆಂಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಫಸ್ಟ್ ಒನ್, ಸೆಕೆಂಡ್ ಟೈಮ್. ಸೊ ಇಟ್ ಮೀನ್ಸ್ ಸೆಕೆಂಡ್ ಟೈಮ್ ಏನಾದರೂ ಅದನ್ನು ನೀವು ಯೂಸ್ ಮಾಡ್ತಾ ಇದ್ದರೆ ಸೊ ಅದನ್ನು ನೀವೇನು ಮಾಡಬೇಕಾಗುತ್ತೆ, ದ ಅಂತ ಹೇಳಿ ಯೂಸ್ ಮಾಡಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟು ಯೂನಿಕ್ ಆಗಿರೋವಂಥದ್ದು ಇದ್ದರೆ, ಒನ್ ಆ್ಯಂಡ್ ಓನ್ಲಿ ಇದ್ದರೆ ಆವಾಗ ದ ಯೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇನ್ನು ಸೊ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಏನು ಅಂಥ ಒಂದು ಕಷ್ಟದ್ದೇನಲ್ಲ, ತುಂಬ ಈಸಿ ಇರೋವಂಥದ್ದು. ನಮ್ಮ ಅಬ್ಸ್ಟ್ರಾಕ್ಟ್ ಅಂತ ಅಂದರೆ ಯಾವುದು ನಮ್ಮ ಕಣ್ಣಿಗೆ ಕಾಣೋದಿಲ್ವೋ, ಓಕೆ, ಸೊ ಅದನ್ನು ನಾವೇನು ಮಾಡ್ಬೋದು, ಜಸ್ಟ್ ಫೀಲ್ ಮಾಡಬಹುದು, ಓಕೆ, ಅರ್ಥ ಮಾಡ್ಕೋಬಹುದು. ಅಂಥದಕ್ಕೆ ನಾವು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳಿ ಕರಿತೀವಿ. ನೋಡಿ, ವಿಸ್ಡಮ್ನ ನೋಡೋದಕ್ಕಾಗಲ್ಲ, ಅರ್ಥ ಆಗ್ತಾ ಇದೆಯಾ, ಅದಕ್ಕೆ ನಾವು ದ ಅಂತ ಹೇಳ್ತೀವಿ. ಇಂಟೆಲಿಜೆನ್ಸ್ ನೋಡೋದಕ್ಕಾಗಲ್ಲ, ಅದನ್ನು ದ ಅಂತ ಹೇಳ್ತೀವಿ. ಸೊ ಅದನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು ಅಂದರೆ ಬೇರೆ ರೀತಿಲಿ ಅದನ್ನು ನಾವು ತಿಳ್ಕೊಬಹುದು, ಓಕೆ, ಆದರೆ ಅದಕ್ಕೂ ಕೂಡ ನಾವು ದ ಅಂತ ಹೇಳಬೇಕಾಗುತ್ತೆ. ಸೊ ಆರ್ಡಿನಲ್ಸ್ ಅಂತ ಅಂದರೆ ನಂಬರ್ಸ್, ಓಕೆ. ಸೊ ನಂಬರ್ಸ್ ಫಸ್ಟು, ಸೆಕೆಂಡು, ತರ್ಡು, ಫಿಫ್ತು, ಲಾಸ್ಟು, ಈ ಥರ ಯಾವುದೇ ನಂಬರ್ಸ್ ಬಂದ್ರೂ ಕೂಡ ನಾವು ಏನು ಮಾಡಬೇಕಾಗತ್ತೆ, ದ ಅನ್ನೋದನ್ನು ನಾವು ಯೂಸ್ ಮಾಡಬೇಕಾಗತ್ತೆ. ಓಕೆ, ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಅದಾದಮೇಲೆ ನಮ್ಮ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್, ಯಾವ್ದಾದ್ರು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇದ್ದರೆ ಅದ್ರ ಮುಂದೆನೂ ಕೂಡ ನಾವು ದ ಅನ್ನೋದನ್ನು ಯೂಸ್ ಮಾಡಬೇಕಾಗತ್ತೆ. ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೋಡ್ಕೊಳ್ಳಿ, ದ ಗಿಟಾರ್, ದ ಫ್ಲೂಟ್, ದ ಮೆಡಲ್, ದ ಹಾರ್ಮೋನಿಯಂ, ಎಕ್ಸೆಟ್ರಾ. ಓಕೆ, ಸೊ ಅದಾದಮೇಲೆ ಇನ್ನು ನೆಕ್ಸ್ಟು ರಿವರ್ಸ್, ಸಿ, ಓಷನ್, ಈ ಥರ ಏನಾದರೂ ನಮ್ಮ ನ್ಯಾಚುರಲ್ ಆಗಿ ವಾಟರ್ ಬಾಡಿ ಅಂತ ಏನಾದರೂ ಇದ್ದರೆ ಅದಕ್ಕೂ ಕೂಡ ನಾವೇನು ಮಾಡಬೇಕಾಗತ್ತೆ, ನಾವು ದ ಅಂತ ಯೂಸ್ ಮಾಡಬೇಕಾಗತ್ತೆ. ರಿವರ್, ನೇಚರ್, ಸಿ, ದಿಸ್ ಇಸ್ ಆಲ್ಸೋ ನೇಚರ್, ಓಷನ್,
ಅದಕ್ಕೂ ಕೂಡ ದ ಯೂಸ್ ಮಾಡಬೇಕಾಗುತ್ತೆ. ನೋಡಿ, ದ ನೇಲ್, ದ ರೆಡ್ ಸಿ, ದ ಪೆಸಿಫಿಕ್ ಓಷನ್ ಎಕ್ಸೆಟ್ರಾ, ದ ಅರೇಬಿಯನ್ ಸಿ. ಸೊ ಈ ಥರ ಎಲ್ಲೆಲ್ಲಿ ನೇಚರ್ ವಾಟರ್ ಬಾಡಿ ಇದೆಯೋ ಅಥವಾ ರಿವರ್ ಇದೆಯೋ ಎಲ್ಲದಕ್ಕೂ ನಾವು ದ ಹೇಳ್ಬೋದು. ದ ಗಂಗಾ, ದ ಕೃಷ್ಣ, ದ ಕಾವೇರಿ, ದ ಯಮುನಾ, ಯಾವುದಾದ್ರೂ ರಿವರ್ ಯಾವುದಾದ್ರೂ ಆಗಿರಬಹುದು, ಅದು ನ್ಯಾಚುರಲ್ ಆಗಿ ಇರಬೇಕು. ನೆಕ್ಸ್ಟ್, ಐಲ್ಯಾಂಡ್ಸ್, ಗ್ರೂಪ್ ಆಫ್ ಐಲ್ಯಾಂಡ್ಸ್ ಅಂತ ಹೇಳಿ ಕರಿತೀವಿ. ಈ ಗ್ರೂಪ್ ಆಫ್ ಐಲ್ಯಾಂಡಲ್ಲೂ ಕೂಡ ನಾವೇನು ಮಾಡಬೇಕಾಗತ್ತೆ, ದ ಅನ್ನೋದನ್ನು ಯೂಸ್ ಮಾಡಬೇಕಾಗತ್ತೆ. ನೋಡಿ, ದ ಬ್ರಿಟಿಷ್ ಐಲ್ಸ್, ದ ವೆಸ್ಟ್ ಇಂಡೀಸ್, ದ ಅಂಡಮಾನ್ ನಿಕೋಬಾರ್. ಓಕೆ, ಇವೆಲ್ಲ ಏನು ಒಂದು ಗ್ರೂಪ್ ಆಫ್ ಐಲ್ಯಾಂಡ್. ಓಕೆ, ನೆಕ್ಸ್ಟ್ ನಮ್ಮ ನೇಮ್ಸ್ ಬಿಫೋರ್ ಮೌಂಟೇನ್ ರೇಂಜಸ್. ನೇಮ್ಸ್ ಬಿಫೋರ್ ಮೌಂಟೇನ್ ರೇಂಜಸ್ ವೆರಿ ಇಂಪಾರ್ಟೆಂಟ್. ಸೊ ನಮಗೆ ಈ ಥರ ಕ್ವಶನ್ಸ್ಗಳು ಕೇಳ್ತಾರೆ, ಅಥವಾ ಇದ್ರ ಮುಂದೆ ಈ ವರ್ಡ್ಸ್ನ ಮುಂದೆ ದ ಯೂಸ್ ಮಾಡಬೇಕಾ ಬೇಡವಾ ಅನ್ನೋದನ್ನು ಕ್ವಶನ್ಸ್ ಬಂದಿರುತ್ತೆ. ನೋಡಿ, ದ ಹಿಮಾಲಯಾಸ್, ಹಿಮಾಲಯ ಇರೋದು ಒಂದೇ. ಓಕೆ, ಅದಕ್ಕೆ ನಾವು ದ ಅಂತ ಹೇಳ್ತೀವಿ. ಸೊ ಇದೇ ಥರ ಎಷ್ಟೊಂದು ಮೌಂಟೇನ್ಗಳಿರುತ್ತೆ, ಅದ್ರ ಮುಂದೆ ಎಲ್ಲ ದ ಅಂತ ಹೇಳಬೇಕಾಗುತ್ತೆ. ದ ಆಲ್ಪ್ಸ್. ಓಕೆ, ಹೀಗೆ. ನೆಕ್ಸ್ಟ್, ಕಂಟ್ರಿ ನೇಮ್ಸ್ ಮುಂದೆ ಯಾವುದಾದ್ರೂ ಇರಲಿ, ಪ್ಲೂರಲ್ ಕಂಟ್ರಿ ನೇಮ್ಸ್ ಆಗಿರ್ಬೋದು. ಅಂದರೆ ಒಂದಷ್ಟು ಗ್ರೂಪ್ಸ್, ಸ್ಟೇಟ್ಸ್ ಎಲ್ಲ ಒಂದಾಗಿ ಒಂದು ಕಂಟ್ರಿ ಆಗಿರುತ್ತಲ್ಲ, ಸೊ ಅದು ಒಂದೇ ಆಗಿರುತ್ತೆ. ದ ನೆದರ್ಲ್ಯಾಂಡ್ಸ್, ದ ಫಿಲಿಪೀನ್ಸ್, ನೆಕ್ಸ್ಟು ದ UK, ಯುನೈಟೆಡ್ ಕಿಂಗ್ಡಮ್, ದ USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಈ ಥರ ಅದು ಯಾವುದೇ ಇದ್ರೂ ಕೂಡ ದ ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟು, ನೇಮ್ಸ್ ಆಫ್ ಕೆನಾಲ್ಸ್. ಕೆನಾಲ್ಸ್ ಅಂತ ಅಂದರೆ ಕಾಲುವೆಗಳು. ಸುಯೇಜ್ ಕೆನಾಲ್ ಕೇಳಿರ್ಬೋದು. ಓಕೆ, ಸೊ ಇನ್ನೊಂದು ಗಂಡಕ್ ಕೆನಾಲ್ಸ್ ಅಂಥೇಳಿ. ಸೊ ಇದು ನೇಪಾಳ್ ಸೈಡಲ್ಲಿರುವಂಥದ್ದು. ಸೊ ಇವೆಲ್ಲ ಏನಾಗುತ್ತೆ, ಕೆನಾಲ್ಸ್ ಆಗಿರುತ್ತೆ. ಅದ್ರ ಮುಂದೆ ದ ಯೂಸ್ ಮಾಡಬೇಕಾಗತ್ತೆ. ಸೊ ನಾನು ಹೇಳಿದ್ದೆ ಜಸ್ಟ್ ಅಟ್ಲೀಸ್ಟ್ 10 ನೀವು ನೆನಪಲ್ಲಿಟ್ಕೊಳ್ಳಿ ಅಂತ. ಸೊ ಇಲ್ಲಿ ಮೋರ್ ದೆನ್ 34 ಇದೆ, ಟೋಟಲಾಗಿ 34 ಇದೆ. ಆದರೆ ಅಟ್ಲೀಸ್ಟ್ 10 ನೆನಪಲ್ಲಿ ಇದ್ದರೆ ಅಟ್ಲೀಸ್ಟ್ ಅದರಲ್ಲಿ ಬರೋ ಅಂಥ ಚಾನ್ಸಸ್ ತುಂಬ ಇದೆ. ನೋಡಿ, ಸೊ ನೆಕ್ಸ್ಟು ಹೈಲೈಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಡೆಸರ್ಟ್ಸ್ ಆಗಿರ್ಬೋದು, ನ್ಯೂಸ್ ಪೇಪರ್ ಆಗಿರ್ಬೋದು, ಡೆಕೇಡ್ಸ್ಗಳಾಗಿರ್ಬೋದು, 50s 20s, ನಾವು ಹೇಳ್ತೀವಲ್ಲ 90s, ಈ ಥರ ಡೆಕೆಡ್ಸ್ಗಳು ಕೂಡ ನೀವು ಹೇಳ್ಬೋದು. ನೆಕ್ಸ್ಟು ಡೈರೆಕ್ಷನ್ಸ್ ಆ್ಯಂಡ್ ಪೋಲ್ಸ್. ಸೊ ಡೈರೆಕ್ಷನ್ಸ್ ವೆರಿ ಇಂಪಾರ್ಟೆಂಟ್. ಸೊ ಡೈರೆಕ್ಷನ್ಸ್ ಮೇಲೇನೂ ಕೂಡ ಆರ್ಟಿಕಲ್ಸ್ ಬರುತ್ತೆ. ನೆಕ್ಸ್ಟು ಒಂದಷ್ಟು ಏಜಸ್ ಆಗಿರ್ಬೋದು ಅಥವಾ ಪೀರಿಯಡ್ ಆಫ್ ಹಿಸ್ಟ್ರೀಸ್ ಆಗಿರ್ಬೋದು. ಸೊ ಅದಕ್ಕೂ ಕೂಡ ನಾವು ದ ಯೂಸ್ ಮಾಡ್ತೀವಿ. ನೇಮ್ಸ್ ಆಫ್ ಫ್ಯಾಮಿಲಿ ಗೊತ್ತು, ತುಂಬ ಫ್ಯಾಮಿಲಿ ನೇಮ್ಸ್ಗಳು ಬರುತ್ತೆ. ಫಾರ್ ಎಕ್ಸಾಂಪಲ್ ಹೊಯ್ಸಳಾಸ್, ಗಂಗಾಸ್, ಇವೆಲ್ಲ ಏನು ಕರ್ನಾಟಕದ ಫ್ಯಾಮಿಲಿ. ಆ ಥರ ಇಲ್ಲಿ ನಾರ್ತ್ ಸೈಡಲ್ಲಿರೋವಂಥ ಫ್ಯಾಮಿಲಿ ಇರಬಹುದು. ಸೊ ಕ್ಯಾಸ್ಟ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ, ನೋಡ್ಕೊಳ್ಳಿ. ಬ್ರಾಹ್ಮಣ, ಓಕೆ, ಅದೇ ಥರ ರಾಣ. ಸೊ ಈ ರೀತಿ ಬರೋವಂಥದ್ದು. ನೆಕ್ಸ್ಟು ಒಂದಷ್ಟು ಹೋಲಿ ಬುಕ್ಸ್ ಅಂತ ಅಂದರೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹೋಲಿ ಬುಕ್ಸ್ ನಮಗೆ ಒಂದು ಧರ್ಮಕ್ಕೆ ಒಂದು ಹೋಲಿ ಬುಕ್ ಮಾತ್ರ ಇರುತ್ತೆ. ಸೊ ಆ ಥರ ಬುಕ್ಸ್ ಮುಂದೆನೂ ಕೂಡ ನಾವು ದ ಯೂಸ್ ಮಾಡಬಹುದು. ಓಕೆ, ಹೋಲಿ ಬುಕ್ಸ್ ಯಾವುದಾದ್ರೂ ಆಗಿರ್ಬೋದು. ನೆಕ್ಸ್ಟ್ ಅದೇ ರೀತಿಲಿ ನ್ಯಾಷನಲಿಸ್ಟ್ ಆಗಿರ್ಬೋದು, ರಿಲಿಜಿಯಸ್ ಆಗಿರ್ಬೋದು, ರೇಸ್ ಆಗಿರ್ಬೋದು, ಜೊತೆಗೆ ಪೊಸಿಷನ್ಸ್ ಆಗಿರ್ಬೋದು, ಪೋಸ್ಟ್ ಆಗಿರ್ಬೋದು, ಇವೆಲ್ಲನೂ ಕೂಡ ಬರ್ತಾ ಹೋಗುತ್ತೆ. ಸೊ ನೋಡ್ಕೊಳ್ಳಿ, ದ ಹಿಂದೂಸ್. ಓಕೆ, ಸೊ ದಿಸ್ ಇಸ್ ನ್ಯಾಷನಲಿಸ್ಟ್. ನೆಕ್ಸ್ಟು ರೇಸ್ ಮೇಲೆ ಬ್ಲ್ಯಾಕ್, ದ ಪ್ರೈಮ್ ಮಿನಿಸ್ಟರ್ ಪೊಸಿಷನ್. ನೆಕ್ಸ್ಟು ಪ್ರಿನ್ಸಿಪಲ್, ಸೊ ಅದು ಕೂಡ ಒಂದು ಪೋಸ್ಟ್. ನೆಕ್ಸ್ಟು ದ ಕ್ಲಾಸ್ ಟೀಚರ್, ದಟ್ ಈಸ್ ಆಲ್ಸೋ ಪೋಸ್ಟ್. ಓಕೆ, ಈ ಥರ ಯಾವುದಾದ್ರೂ ಇದ್ದರೆ ಅದ್ರ ಮುಂದೆ ಕೂಡ ದ ಬರುತ್ತೆ. ಸೊ ಲೆಟರ್ ರೈಟಿಂಗ್ ಬರೀಬೇಕಾದ್ರೆ ದ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ದ ಮ್ಯಾನೇಜರ್ ಪರ್ಟಿಕ್ಯುಲರ್ ಆಗಿ, ದ ಪ್ರೈಮ್ ಮಿನಿಸ್ಟರ್, ದ ಪ್ರಿನ್ಸಿಪಾಲ್ ಅವರವರಿಗೆ ಬರೀಬೇಕು, ದ ಕ್ಲಾಸ್ ಟೀಚರ್. ಓಕೆ, ಸೊ ಪರ್ಟಿಕ್ಯುಲರ್ ಅಂತ ಇದ್ದಾಗ ನಾವು ದ ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಫ್ರೇಸಲ್ ವರ್ಬ್ಸ್, ಅಥವಾ ನಾವು
ಕ್ಲಾಸಸ್ ಅಂತ ಹೇಳಿ ಕೂಡ ಕರಿಬೋದು. ಫ್ರೇಸ್ ಅಂತ ಅಂದ್ರೇನು, ಒಂದು ಗ್ರೂಪ್ ಆಫ್ ವರ್ಡ್ಸ್. ಕ್ಲಾಸ್ ಅಂದರೂ ಕೂಡ ಅಷ್ಟೇ, ಒಂದು ಗ್ರೂಪ್ ಆಫ್ ವರ್ಡ್ಸ್ ಮುಂದೆ ಇದ್ದರೂ ಕೂಡ ನಾವು ದ ಯೂಸ್ ಮಾಡಬೇಕಾಗತ್ತೆ. ನೋಡಿ, ದ ಬಾಯ್ ಅಂತ ಅಂದ್ರೇನು, ಒಂದು ಪರ್ಟಿಕ್ಯುಲರ್ ಆಗಿ ಹೇಳ್ತಿದ್ದಾರೆ, ಆ ಪರ್ಟಿಕ್ಯುಲರ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ನ ಫ್ರೇಸ್ ಅಂತ ಹೇಳಿ ಕರೆದಿದ್ದೀವಿ. ಸೊ ಅದಕ್ಕೆ ಅಲ್ಲಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಹೂ ಈಸ್ ಇನ್ ಅ ಬ್ಲ್ಯಾಕ್ ಕೋಟ್. ಓಕೆ, ನೋಡ್ಕೊಳ್ಳಿ, ಇದೇ ಥರ ಸೆಂಟೆನ್ಸ್ ಕೊಡ್ಬೋದು. ಓಕೆ, ಫುಲ್ ಸ್ಟಾಪ್ ಕಾಮ ಕೊಟ್ಟು ಅದಾದಮೇಲೆ ನಮಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡ್ತಾರಲ್ಲ, ಅದು ಕೂಡ ಏನಾಗಿರುತ್ತೆ, ಪರ್ಟಿಕ್ಯುಲರ್ ಆಗಿರುತ್ತೆ. ಸೊ ಆವಾಗ ದ ಅನ್ನೋದನ್ನು ಯೂಸ್ ಮಾಡಬೇಕಾ ಬೇಡವಾ ಅನ್ನೋದನ್ನು ಯೋಚನೆ ಮಾಡಿ. ನೆಕ್ಸ್ಟ್, ಐ ಲೈಕ್ ದ ಪೆನ್ ವಿಚ್ ಇಸ್ ಮೇಡ್ ಇನ್ ನೇಪಾಳ್. ನೋಡಿ, ಒಂದು ಪೆನ್ ಬಗ್ಗೆ ಹೇಳ್ತಾ ಇದ್ದಾರೆ, ದ ಪೆನ್. ಐ ಲೈಕ್ ದ ಪೆನ್, ಯಾವುದೋ ಒಂದು ಪೆನ್ ಬಗ್ಗೆ ಅಲ್ಲ, ಎಷ್ಟೊಂದು ಪೆನ್ ಇದೆ, ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದಾರೆ ಯಾವುದು, ನೇಪಾಳಲ್ಲಿರುವಂತಹ ಪೆನ್ ಅಂತ ಹೇಳಿ ಹೇಳ್ತಿದ್ದಾರೆ. ಸೊ ಅದರಿಂದ ಇದು ಪರ್ಟಿಕ್ಯುಲರ್ ಆಗಿದೆ. ನೆಕ್ಸ್ಟ್, ಕಮ್ ಟು ದ ನೆಕ್ಸ್ಟ್ ಒನ್. ಓಕೆ, ನೆಕ್ಸ್ಟ್ ಅಡ್ಜೆಕ್ಟಿವ್ಸ್ ಆಗಿರ್ಬೋದು, ಸೋಷಿಯಲ್ ಗ್ರೂಪ್ಸ್ ಆಗಿರ್ಬೋದು, ಅದಕ್ಕೆಲ್ಲದಕ್ಕೂ ಕೂಡ ದ ಬರುತ್ತೆ. ಫಾರ್ ಎಕ್ಸಾಂಪಲ್, ದ ಓಲ್ಡ್, ದ ಅನ್ಎಂಪ್ಲಾಯ್ಡ್, ಓಕೆ, ದ ಬ್ಲೈಂಡ್, ದ ಡೆಫ್, ದ ಯಂಗ್. ಸೊ ಇದು ಕೂಡ ಒಂದು ಸೋಷಿಯಲ್ ಗ್ರೂಪ್. ದ ರಿಚ್, ದ ಪೂರ್, ದ ಸಿಕ್, ದ ಹೋಮ್ಲೆಸ್, ದ ಎಲ್ಡರ್ಲಿ. ಸೊ ಈ ಥರ ವರ್ಡ್ಸ್ಗಳು ಬಂದಾಗಲೂ ಕೂಡ ನೀವು ಅವೇರ್ ಆಗಿರಬೇಕು ಸೋಷಿಯಲ್ ಗ್ರೂಪ್ಸ್ ಇದ್ದಾಗ. ನೆಕ್ಸ್ಟು, ಬಿಫೋರ್ ಸ್ಪೆಷಲ್ ಮೀಲ್ಸ್, ಬರ್ಡೇ ಪಾರ್ಟಿ ಮೀಲ್ ಆಗಿರ್ಬೋದು, ದ ವೆಡ್ಡಿಂಗ್ ಮೀಲ್ ಆಗಿರ್ಬೋದು. ಸೊ ಇದು ಏನು, ಸ್ಪೆಷಲ್ ಮೀಲ್ ಯಾವುದಾದ್ರೂ ಆಗಿರಬಹುದು. ಪಾರ್ಟ್ ಆಫ್ ದ ಡೇ, ದಟ್ ಈಸ್ ವೆರಿ ಇಂಪಾರ್ಟೆಂಟ್, ಜನರಲ್ ಆಗಿ ಕೇಳುವಂಥದ್ದು. ಸೊ ಏನು ಕೇಳ್ತಾ ಇದ್ದಾರೆ ನೋಡಿ, ದ ಮಾರ್ನಿಂಗ್, ದ ಆಫ್ಟರ್ನೂನ್, ದ ಈವ್ನಿಂಗ್, ದ ನೈಟ್, ಈ ಥರ ಪರ್ಟಿಕ್ಯುಲರ್ ಆಗಿ ಪಾರ್ಟ್ ಆಫ್ ಡೇ ಬಗ್ಗೆ ಹೇಳಿದ್ರು ದ ಹೇಳಬೇಕು. ನೆಕ್ಸ್ಟು, ಶಿಪ್ಸ್, ಏರೋಪ್ಲೈನ್ಸ್, ಇದು ತುಂಬ ರೇರ್, ಇದೇನು ನೆನ್ಪಿಟ್ಕೊಳ್ಳೋಂಥದ್ದು ಬೇಡ. ಅಟ್ಲೀಸ್ಟ್ ನಿಮಗೆ ಸ್ವಲ್ಪ ನೆನಪಿದ್ರೆ ಸಾಕು. ಸೊ ದ ಟೈಟಾನಿಕ್ ಅದೊಂದೇ ಇರೋವಂಥದ್ದು. ಓಕೆ, ಸೊ ಈ ಥರ ಕೆಲವೊಂದನ್ನು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್, ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ಸ್. ಸೊ ಇದಕ್ಕೂ ಕೂಡ ದ ಅಂತ ಯೂಸ್ ಮಾಡ್ತೀವಿ. ಸೊ ಅದೇನಾದ್ರು ಪರ್ಟಿಕ್ಯುಲರ್ ಆಗಿ, ಏಕೆಂದರೆ ಸಿಟಿಲಿ ಏನಾದರೂ ಒಂದೇ ಇದ್ದರೆ ಆವಾಗಲೂ ಕೂಡ ದ ಯೂಸ್ ಮಾಡ್ತೀವಿ. ನೆಕ್ಸ್ಟು, ಸೈಂಟಿಫಿಕ್ ಇನೋವೇಷನ್ಸ್. ಓಕೆ, ಸೈಂಟಿಫಿಕ್ ಇನೋವೇಷನ್ಸ್ ಅಂತಂದರೆ ಟೆಲಿವಿಷನ್ಸ್, ಓಕೆ, ಟೆಲಿಫೋನ್, ಟೆಲಿವಿಷನ್, ಕಂಪ್ಯೂಟರ್, ರೇಡಿಯೋ, ಇವೆಲ್ಲ ಏನು, ಒಂದು ಸೈಂಟಿಫಿಕ್ ಇನೋವೇಷನ್ಸ್. ಇದನ್ನು ಒಂದು ಪೀರಿಯಡ್ ಆಫ್ ಟೈಮಲ್ಲಿ ಅದನ್ನು ಇನೋವೇಟ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟು, ಪೊಲಿಟಿಕಲ್ ಪಾರ್ಟೀಸ್ ಯಾವುದಾದ್ರೂ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಸೊ ಆ್ಯಂಡ್ ಸೊ ಪಾರ್ಟೀಸ್ ಆಗಿರ್ಬೋದು. ಸೊ ಆ ಥರ ಕೆಲವೊಂದು ಪಾರ್ಟಿ ನೇಮ್ ಮುಂದೆನೂ ಕೂಡ ದ ಯೂಸ್ ಮಾಡ್ತೀವಿ. ಸೊ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು, ಮ್ಯೂಸಿಯಮ್ಸ್ ಆ್ಯಂಡ್ ಲೈಬ್ರರೀಸ್. ಸೊ ಅದು ಕೂಡ ಏನು, ಒಂದೇ ಆಗಿರುತ್ತೆ. ಸೊ ಯೂಶಲಿ ಒಂದು ಸಿಟಿ, ಒಂದು ಕಂಟ್ರಿ ಅಥವಾ ಒಂದು ಸ್ಟೇಟ್ ಅಂತ ಬಂದರೆ ಒಂದೇ ಸ್ಟೇಟಲ್ಲಿ ಒಂದಿರುತ್ತೆ, ಒಂದು ಸಿಟಿನಲ್ಲಿ ಒಂದಿರುತ್ತೆ. ಸೊ ಆ ಥರ, ಅದಕ್ಕೋಸ್ಕರ ದ ಯೂಸ್ ಮಾಡ್ತಾ ಇದ್ದೀವಿ, ದ. ಓಕೆ, ನೆಕ್ಸ್ಟು, ಪಾರ್ಟ್ ಆಫ್ ದ ಹೌಸ್. ಪಾರ್ಟ್ ಆಫ್ ದ ಹೌಸ್ ಅಂತಂದರೆ ನಮ್ಮ ಮನೆಯ ಬಿಡಿಯ ಭಾಗಗಳು. ಓಕೆ, ಫಾರ್ ಎಕ್ಸಾಂಪಲ್, ಕಿಚನ್, ದ ಬೆಡ್ರೂಮ್, ದ ಸ್ಟಡಿ ರೂಮ್, ದ ಡೈನಿಂಗ್ ರೂಮ್, ಇದ್ರ ಮುಂದೆ ಎಲ್ಲ ದ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಇನ್ನೊಂದು, ನೆಕ್ಸ್ಟ್ ಲಾಸ್ಟ್ ಒನ್. ಸೊ ರ್ಯಾಂಡಮ್ ಆಗಿ ಒಂದಷ್ಟನ್ನು ಕೊಟ್ಟಿದ್ದಾರೆ. ಸೊ ಏನು ಅಂತ ಅಂದರೆ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ದ ಚಿರಾಪುಂಜಿ. ಸೊ ಚಿರಾಪುಂಜಿ ಅನ್ನೋದು ಒಂದು ಪ್ಲೇಸ್ ಅದು. ಸೊ ಅದಕ್ಕೆ ದ ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟು, ದ ಬೆಟರ್ ರಿಸಲ್ಟ್ ಈಸ್ ಪ್ರೊಡ್ಯೂಸಸ್. ಸೊ ನೋಡಿ, ಇಲ್ಲಿ ದ ಕೊಟ್ಟಿದ್ದಾರೆ, ದ ಪರ್ಟಿಕ್ಯುಲರ್ ರಿಸಲ್ಟ್ ಬಗ್ಗೆ ಕೊಟ್ಟಿದ್ದಾರೆ. ಓಕೆ, ಸೊ ಇಷ್ಟು ದಾನ ನೀವು ಅರ್ಥ ಮಾಡಿಕೊಂಡ್ರೆ 100% ನಿಮಗೆ ಏನನ್ಸುತ್ತೆ, ಆರ್ಟಿಕಲ್ಸು ಬಂದಿದೆ ಅಂಥೇಳಿ ಅನಿಸುತ್ತೆ. ಸೊ ಅವಾಗವಾಗ ನೀವೇನು ಮಾಡಿ,
ಅಟ್ಲೀಸ್ಟ್ ಇದನ್ನು ರಿವೈಸ್ ಮಾಡ್ಕೋತಾ ಹೋಗಿ. ಸೊ ಎಲ್ಲಿ ಬರಿಬೇಕು, ಎಲ್ಲಿ ಬರಿಬೇಕು ಅನ್ನೋದು ಗೊತ್ತಾಗಿದೆ ಅನ್ಕೋತೀನಿ. ಸೊ ಇನ್ಮೇಲೆ ಜಸ್ಟ್ ಪ್ರಾಕ್ಟೀಸ್ ಮಾಡಿ ಬರುತ್ತೆ.